ಸೊ ಇದೆಲ್ಲ ಹೆಂಗ್ ಸಿಕ್ಕತ್ತೆ ಇವ್ರಿಗೆ? ಸಲ್ಫರ್ ಸಿಕ್ಬೇಕು, ಅಮೋನಿಯಾ ಸಿಕ್ಬೇಕು ಮೇನ್ ಇಂಗ್ರೀಡಿಯೆಂಟ್ಸ್ ಅಲ್ಲಿ. ಅಂಡ್ ದ ನೇಚರ್ ಆಫ್ ಅಲ್ಲಿ ಹೋಗಿ ನೋಡಿದ್ರೆ ಒಬ್ಬ ಬೆಲೆಸ್ಟಿಕ್ಸ್ ಏನ್ ಯೂಸ್ ಮಾಡಿದ್ದು ಅಂತ ತಗೊಂಡ್ರೆ ಅದ್ರ ಮೇಲೆ ಡಿಸೈಡ್ ಮಾಡ್ತಾನೆ ವೇರ್ ಡು ದೇ ಗೆಟ್ ಇಟ್ ಅಂತ. ಸಚ್ ಹ್ಯೂಜ್ ಕ್ವಾಲಿಟಿ ಡಿಸ್ಕಷನ್ ಅಟ್ ಆಲ್. Read para 4. Then would you agree if you were to be on the other side? No, I understand. No, Sherry, no. Don't feel anything of that sort. Nan kelde parity ant enar bariyak enar bekala anta. Problem barade namge alli ಇಲ್ಲಿ ಸಿಕ್ಕಾಕ್ಸ್ಬಿಡ್ತೀರಿ. ಏನ್ ಮಾಡ್ತೀರಿ ನೀವು? ಅವಾಗ ಅಪೋಸ್ ಮಾಡ್ಲಿಲ್ವಲ್ಲ. How can anybody prepare a country bomb? And in that matter, you want to give the benefit like this. Explosives 4B is a serious offense. It not only takes away the one person's life, it may have so many other things. ನಾನು ಟೆಸ್ಟ್ ಆಫ್ ಪ್ಯಾರಿಟಿ ಫೇಲ್ಸ್ ಅಂತ ಬರೀತೀನಿ ಬೇಕಾರೆ. ಅಲ್ಲ ಅದೇನಾದ್ರು ಬೇಕಾದ್ರೆ ಬರೀ ಅಂದ್ರೆ ಬರೀತೀನಿ ನಾನು. No, Sri, please understand. ಗನ್ನು ಅಟ್ಲೀಸ್ಟ್ ಸೈಂಟಿಫಿಕಲಿ ನೀವು ಹೇಳ್ಬೋದು, ಏಮು ಟ್ರೆಜೆಕ್ಟರಿ ಎಲ್ಲ ಹೇಳ್ಬೋದು, ಗೊತ್ತಾಯ್ತಲ್ಲ. ಯೂಸ್ ಮಾಡ್ತೀರಿ, ಒಂದು ಡೈರೆಕ್ಷನ್ ಇರುತ್ತೆ, ಫಿಸಿಕ್ಸ್ ಇದೆ, ಗೊತ್ತಾಯ್ತಲ್ಲ. ದೇರ್ ಇಸ್ ಎ ಥಿಯರಿ ಕಾಲ್ಡ್ ಥಿಯರಿ ಆಫ್ ಸ್ಟ್ರೈಟ್ ಲೈನ್ ಅಂತ ಎಕ್ಸ್ಪ್ಲೋಸಿವ್ಸ್ ನಲ್ಲಿ, ಎಸ್ಪೆಷಲಿ ಇನ್ ಬ್ಯಾಲಿಸ್ಟಿಕ್ಸ್ ನಲ್ಲಿ ನೋಡುವಾಗ. ದಟ್ ಥಿಯರಿ ಸೇಸ್ a bullet from a gun, unlike in a movie, should only move in the straight line with the velocity, right? Movie ladre hero ಹೊಡೆಯೋ ಬುಲೆಟ್ ಹೆಂಗೆಂಗ್ ಬೇಕಾದ್ರೆ ಹೋಗಿ ಹಂಗ್ ಸಿಕ್ಕಾಡ್ಕೊಳ್ಳಿ. ವಿಲನ್ ಹೆಂಗ್ ಹೊಡೆದ್ರು ಅದು ಏಮ್ ಮಿಸ್ ಆಗುತ್ತೆ, ಗೊತ್ತಾಯ್ತಲ್ಲ. ಇದು ಓನ್ಲಿ ಫಾರ್ ದಿ ಮೂವಿ, ನಾಟ್ ಇನ್ ರಿಯಾಲಿಟಿ. ಅದಕ್ಕೆ ಗನ್ನ ಯಾವುದು ಕಂಟ್ರಿ ಮೇಡಾ ಇಲ್ಲ ಇಟ್ಸ್ ಎ ರೆಗ್ಯುಲರ್ ಗನ್ ದಟ್ ಹಸ್ ಬೀನ್ ಮೇಡ್ ಮ್ಯಾನುಫ್ಯಾಕ್ಚರ್ಡ್ ಬೈ ಎ ನೋನ್ ಕಂಪನಿನ, ಇದೆಲ್ಲ ನೋಡ್ತಾರೆ ಬ್ಯಾಲಿಸ್ಟಿಕ್ಸ್, ಗೊತ್ತಾಯ್ತಲ್ಲ. ನೋಡಿದ್ಮೇಲೆ ಆ ರೇಂಜು, ಕೆಪಾಸಿಟಿ, ಆಮೇಲೆ ದ ನಾಜಲ್ದು ಸೈಜು 0.2 0.3 ಇದೆಲ್ಲ ಹೇಳ್ತಾರಲ್ಲ, ದಟ್ ಇಸ್ ದಿ ಸೈಜ್ ಆಫ್ ದಿ ನಾಜಲ್. ಅದಕ್ಕೆ ಫಿಟ್ ಆಗುವಂತದನ್ನ ಬುಲೆಟ್ ನ ತಯಾರು ಮಾಡಿರ್ತಾರೆ. ಇಟ್ ನಾಟ್ ಓನ್ಲಿ ಕಂಟೈನ್ಸ್ ಎ ಸ್ಮಾಲ್ ಕ್ವಾಂಟಿಟಿ ಆಫ್ ದಿ ಎಕ್ಸ್ಪ್ಲೋಸಿವ್ ಬಟ್ ಆಲ್ಸೋ ದಿ ಐರನ್ ಫೈಲಿಂಗ್ಸ್ ಎಕ್ಸೆಟ್ರಾ. ಅಂಡ್ ವೆನ್ ಇಟ್ ಗೋಸ್ ದೇರ್ ಅಂಡ್ ಫೈರ್ಸ್ ಅಂಡ್ ಟ್ರಿಗರ್ ಒತ್ತಿದಾಗ ಫೈರ್ ಆಗ್ಬಿಟ್ಟು ಆ ಇದನ್ನ ರಿಲೀಸ್ ಆಗುತ್ತೆ. ರಿಲೀಸ್ ಆಗುವಾಗ ಬ್ಯಾರಲ್ ಮುಖಾಂತರ ಹೋಗೋದ್ರಿಂದ ಅದು ಕರೆಕ್ಟ್ ಆಗಿ ನಾವು ಡೈರೆಕ್ಷನ್ ಕೊಟ್ಬಿಟ್ರೋದ್ರಿಂದ ಅದು ಹೋಗುತ್ತೆ. ಆಲ್ಮೋಸ್ಟ್ ಲೈಕ್ ಎ ರಾಕೆಟ್ ಬೀಯಿಂಗ್ ಮೇಡ್ ಇನ್ ಎ ದೀಪಾವಳಿ ಫೆಸ್ಟಿವಲ್. ಒಂದು ಬಾಟ್ಲಲ್ಲಿ ಒಂಚೂರು ಮಣ್ಣು ಇಟ್ಬಿಟ್ಟು ಒಂದು ಸಪೋರ್ಟ್ ಕೊಡ್ತೀವಿ, ವಿ ಗಿವ್ ಎ ಡೈರೆಕ್ಷನ್. ಅದೇ ಎಷ್ಟೋ ಸತಿ ಫೇಲ್ ಆಗುತ್ತೆ. ವೇರ್ ಸಮ್ ಮಿನಿಮಮ್ ಥಿಂಗ್ಸ್ ಆರ್ ಮೇಡ್. ದಿಸ್ ಈಸ್ ಆಬ್ಸೆಂಟ್ ಇನ್ ಕೇಸ್ ಆಫ್ ಎ ಬಾಂಬ್, ಗೊತ್ತಾಯ್ತಲ್ಲ. ನೋ ಡೈರೆಕ್ಷನ್ ಅಟ್ ಆಲ್. ಇಟ್ ಕ್ಯಾನ್ ಗೋ ಇನ್ ಎನಿ ಡೈರೆಕ್ಷನ್ ಅಂಡ್ ದೆನ್ ಬ್ಲಾಸ್ಟ್. That is the difference between a bomb and a bullet. Okay, bomb alli basically some chemicals irutte, there will be a wig. When you burn that, it can take place. Now the advanced bombs are having an electronic circuit there by which it gets ignited and the chemical substances contained in that will explode. This is the basics of bomb, right? ಯೂಶಲಿ ಸಲ್ಫರ್ ಇರುತ್ತೆ, ಅಮೋನಿಯಾ ಇರುತ್ತೆ, ಎಲ್ಲ ಸೇರ್ಸ್ ಮಾಡಿರ್ತಾರೆ. ಹೆಚ್ಚಿನ ಡಿಸ್ಕಷನ್ ಬೇಡ, ಹೌ ಎ ಬಾಂಬ್ ಈಸ್ ಪ್ರಿಪೇರ್ಡ್ ಅಂತ. ಬೇಸಿಕಲಿ ದಿಸ್ ಹೌ ಇಟ್ ಹಸ್ ಬೀನ್ ಮೇಡ್ ಅಂಡ್ ಇಟ್ ಕಂಟೈನ್ಸ್ ಅಗೈನ್ ದಿಸ್
metal pieces to create an impact and create an injury. Actual ಆಗಿ ಬಾಂಬ್ ಕೆಮಿಕಲ್ ಇಂದ ಯಾರು ಸಾಯೋದಿಲ್ಲ. ಅದರಲ್ಲಿರ್ತಕ್ಕಂಥ ಮೆಟಲ್ ಪೀಸಸ್ ಎಲ್ಲ ಹೋಗಿ ಅದು ಹೊಡೆದು ಇಂಜುರಿಗಳಾಗಿ ಸತ್ತೋಗ್ತಾನೆ ಮನುಷ್ಯ, ಸುತ್ತಮುತ್ತ ಇರೋರೆಲ್ಲ. ಅದಕ್ಕೊಂದು ರೇಂಜ್ ಅಂತಿದೆ. ಅಕಾರ್ಡಿಂಗ್ ಟು ಯುವರ್ ಕೇಸ್ ಹಿಯರ್, ದೇ ವಾಂಟೆಡ್ ಟು ಕಿಲ್ ದಿ ಪಿಗ್ಸ್. ಅವ್ರ ಬೆಳೆ ಗಿಳೆ ಹಾಳು ಮಾಡ್ಬಿಡುತ್ತೆ ಅನ್ಬಿಟ್ಟು ಅಂತ. And this has been found. Where do they get all these things, these chemicals? It is not freely available. That's why I said, how anybody can get it. ಪ್ರಾಬ್ಲಮ್ ಬರೋದೇ ಅಲ್ಲಿ. ಕೆಮಿಕಲ್ ಇದೆಯಲ್ಲ, ಕೆಮಿಕಲ್ ನ ಸೇಲ್ ಮಾಡೋದಕ್ಕೆ ಒಂದು ಲೈಸೆನ್ಸ್ ಇದೆ. ಯು ಕ್ಯಾನ್ ಗೋ ಅಂಡ್ ಗೆಟ್ ದಿ, ಇವಾಗ ನಮ್ಮ ಮನೆಯಲ್ಲೆಲ್ಲ ಈ ಗ್ರಾನೈಟ್ ವಾಶ್ ಮಾಡಕ್ಕೆ ಆಸಿಡ್ ಮಾರ್ತಾರೆ. ದೇರ್ ವಾಸ್ ನೋ ರಿಸ್ಟ್ರಿಕ್ಷನ್. ಸಲ್ಫ್ಯೂರಿಕ್ ಆಸಿಡ್ ನ, ಹೈಡ್ರೋಕ್ಲೋರಿಕ್ ಆಸಿಡ್ ನ ಮಾರಾಟ ಮಾಡ್ತಾರೆ. ಅಫ್ಕೋರ್ಸ್ ಅದರದ್ದು ಕಾನ್ಸಂಟ್ರೇಷನ್ ಕಡಿಮೆ ಇರುತ್ತೆ, ಡೈಲ್ಯೂಟೆಡ್. 1 ಲೀಟರ್ಗೆ 100 ಲೀಟರ್ ನೀರು ಹಾಕಿರ್ತಾರೆ. Even then it is sufficient enough to create corrosion. Diluted acid ಆದ್ರೂ ಕೂಡ ಅದು what it can do is it can eat away the dirt. One layer na corrosive layer form ಮಾಡ್ಬಿಡುತ್ತೆ. When you apply that, whatever the dirt that is there along with the layer, it will take off and then you wash it with the water. This is the system of acid wash. ಇಲ್ಲೆಲ್ಲ ಮಾಡ್ತಾರೆ ನೋಡಿ. ಇವಾಗ ನಮ್ಮ ಮೇಲ್ಗಡೆ ಎಲ್ಲ ಮಾಡ್ತಾ ಇದಾರಲ್ಲ, ಸಿಮೆಂಟ್ ಗಿಮೆಂಟ್ನೆಲ್ಲ ತಿನ್ಬಿಡುತ್ತೆ. It eats away. Actually, eats away means it has no mouth. It corroses and then wash up. So ಇದೆಲ್ಲ ಹೆಂಗ್ ಸಿಕ್ಕತ್ತೆ ಇವ್ರಿಗೆ? ಸಲ್ಫರ್ ಸಿಕ್ಬೇಕು, ಅಮೋನಿಯಾ ಸಿಕ್ಬೇಕು ಮೈನ್ ಇಂಗ್ರೀಡಿಯೆಂಟ್ಸ್ ಅಲ್ಲಿ. ಅಂಡ್ ದ ನೇಚರ್ ಆಫ್, ಅಲ್ಲಿ ಹೋಗಿ ನೋಡಿದ್ರೆ ಒಬ್ಬ ಬೆಲೆಸ್ಟಿಕ್ಸ್ ಏನ್ ಯೂಸ್ ಮಾಡಿದ್ದು ಅಂತ ತಗೊಂಡ್ರೆ ಅದ್ರ ಮೇಲೆ ಡಿಸೈಡ್ ಮಾಡ್ತಾನೆ, ವೇರ್ ಡು ದೇ ಗೆಟ್ ಇಟ್ ಅಂತ. ಸಚ್ ಹ್ಯೂಜ್ ಕ್ವಾಲಿಟಿ. The allegation is that how did you prepare is the question. You can't also, ಇದಕ್ಕೆಲ್ಲ ಏನು ಪ್ರೂಫ್ ಆಗಿ ಕೊಡ್ತಾರೆ ಅಲ್ಲ? ಕರೆಕ್ಟ್. ಇನ್ನೇನ್ ಇಲ್ಲಾಂದ್ರೆ ಹೆಂಗೆ ಗೊತ್ತಾಗತ್ತೆ ಸರ್? ಈಗ ನಾನು Sir, I understand that a statement made by a co-accused is per se not acceptable and the prosecution has to stand on its own. And even assuming that he turns out to be an approver, then also the prosecution is required to prove the case on its own. But how do I know that this fellow got it? So it's only after his voluntary statement I hooked up you. You must now also, the prosecution case will not stop at that. They will have to find out further details. How long you are in custody? Yes. ಹಿಂಗ್ ನೀವು ಆರ್ಡರ್ ತಗೊಂಡ್ಬಿಟ್ಟು ನಾನು ಆಮೇಲೆ ನನಗೆ ಪ್ಯಾರಿಟಿನ್ ಬರೀ ಏನೇನ್ ಮಾಡ್ತೀರಿ? ಬರ್ಕೊಮ್ಮ. Petition under section 439 CRPC with the following prayer. Brief facts of the case are as under. Based on the complaint lodged by Hanumakka, wife of Gopalaya. Yav police ivaru? Kudur police, Ramnagara district, registered a case in crime number 530/2022 on 5th of December 2022 for the offences punishable under section 337 IPC and section 4 within bracket small b of Explosive Substances Act. First, gist of the complaint governments reveal that on 4/12/2022 at about 10 AM,
The complainant had been to the agriculture land for grazing the cattle. Her husband, she returned to the house and her husband stayed in the agriculture land. First, immediately she heard a huge sound. First, her husband also came to the house, rushed to the house, and on seeing her husband, she has seen, on seeing her husband, she has noticed that there is a huge blood injury on his right hand. First, three of the fingers of her husband had cut in the injury, in the incident, and on inquiry with her husband, she came to know that somebody had kept a country bomb and the same has exploded. First, after registering the case, police apprehended the petitioner who has been shown as second accused based on the voluntary statement given by the first accused, and he is in custody since Yavatinda 22nd. 9/12/2022. Next para. The attempt made by the petitioner to obtain an order of grant of bail is turned down by the learned district judge by in CMIS number 1153 of 2022 by order dated 9 January 2023. First, next para. Sri Srihari, learned counsel for the petitioner, while reiterating the grounds set in the petition, also pressed into service the ground of parity as co-accused has been granted bail by this court in criminal petition number 489 of 2023 by order dated 13 February 2023 after contest. First, next para. However, learned HCGP opposes the bail grounds. First, next para. The matter on record. After thorough investigation, police have